ಕೋಡಿಂಗ್, ಡಿಕೋಡಿಂಗ್, ಒಂದಿಷ್ಟು ಟ್ರಿಕ್ಸ್ ಅನ್ನ ನೋಡ್ತಾ ಹೋಗೋಣ. ಹಾಗೆ ಯಾವ ರೀತಿ ಕ್ವಶನ್ಸ್ ರೈಸ್ ಆಗುತ್ತೆ, ಯಾವ ಒಂದು ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ಸ್ ಕೇಳಿದ್ದಾರೆ, ಒಂದಿಷ್ಟು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಅದೇ ರೀತಿ ಯಾವ ಟೈಪ್ ಆಫ್ ಕ್ವಶನ್ಗೆ ಯಾವ ಟ್ರಿಕ್ ಅನ್ನ ಯೂಸ್ ಮಾಡಬೇಕು. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ನಾವು ಆಲ್ಫಾಬೆಟ್ ಆಗಿರ್ಬೋದು, ಹಾಗೆ ನಂಬರ್ಸ್ ಅನ್ನ ನೋಡ್ಬೋದು. ಫಸ್ಟ್ ನಾವು ಎ ಟು ಝೆಡ್ ಈ ಕೋಡಿಂಗ್ ಅನ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ ಅಂದಾಗ ಎ ಟು ಝೆಡ್ ಬರ್ಕೋಬೇಕಾಗತ್ತೆ. ಹಾಗೆ ಅದಕ್ಕೆ ನಂಬರ್ ಅನ್ನ ಕೊಡಬೇಕು 1 to 26. ಹಾಗೆ ರಿವರ್ಸ್ ನಂಬರು ಕೂಡ 1 2 3 4. ಅಂದ್ರೆ ಇದು ಬೇಸ್ಡ್ ಆನ್ ಕ್ವಶನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಕೆಲವೊಂದು ಸೀರೀಸ್ ಅಲ್ಲಿ ಒಂದು ಲೆಟರ್ ನೆಕ್ಸ್ಟ್ ಲೆಟರ್ ಅನ್ನ ತಗೊಂಡಿರ್ತಾರೆ, ಇಲ್ಲ ಪ್ರೀವಿಯಸ್ ಲೆಟರ್ ಅನ್ನ ತಗೊಂಡಿರ್ತಾರೆ, ಇಲ್ಲ 2 ಲೆಟರ್ಸ್ ಅನ್ನ ಜಂಪ್ ಮಾಡಿ ನೆಕ್ಸ್ಟ್ ಲೆಟರ್ ಅನ್ನ ತಗೊಂಡಿರ್ತಾರೆ ಸೀರೀಸ್ ಅಲ್ಲಿ, ಇಲ್ಲ 2 ಲೆಟರ್ಸ್ ಹಿಂದೆ ಹೋಗಿರ್ಬೋದು. ಈ ರೀತಿ ಕ್ವಶನ್ಸ್ ಗಳು ಬರ್ತಾ ಇರುತ್ತೆ. ಈಗ 1 by 1 ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಇಫ್ ಮದ್ರಾಸ್ ಈಸ್ ಕೋಡೆಡ್ ಆಸ್ NBESBT, then what is code for ಬಾಂಬೆ? ಮದ್ರಾಸ್ ಅನ್ನ NBESBT ಎಂದು ಸೂಚಿಸಿದರೆ ಬಾಂಬೆಯನ್ನ ಏನೆಂದು ಸೂಚಿಸಬಹುದು? ಫಸ್ಟ್ ನಮ್ಗೆ ಈ ಮದ್ರಾಸು ಹಾಗೆ NBESBT ಇದೆಯಲ್ಲ, ಇದ್ರ ನಡುವೆ ಏನ್ ಒಂದು ಕೋಡ್ ಇದೆ, ಯಾವ ಒಂದು ಸೀರೀಸ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬೇಕು. ಅದಷ್ಟು ಗೊತ್ತಾದ್ರೆ ನಾವು ಈಸಿಯಾಗಿ ಬಾಂಬೆ ಅನ್ನೋ ಒಂದು ವರ್ಡ್ಗೆ ಕೋಡನ್ನ, ಬಾಂಬೆ ಅನ್ನೋ ಒಂದು ಪದಕ್ಕೆ ನಾವು ಕೋಡನ್ನ ಸೂಚಿಸಬಹುದು. ಫಸ್ಟ್ ನಾವು ಈಸಿಯಾಗಿ ಇದು ನೋಡಿದ ತಕ್ಷಣನೇ ಗೊತ್ತಾಗ್ಬೇಕು. ಎಂ ಇದೆ, ಇಲ್ಲೇನಾಗಿದೆ ಎನ್ ಆಗಿದೆ, ಅಂದ್ರೆ ಒಂದು ನೆಕ್ಸ್ಟ್ ಲೆಟರ್ ಅನ್ನ ತಗೊಂಡಿದ್ದಾರೆ ಅಷ್ಟೇ. ಎ ಇರೋದು ನೆಕ್ಸ್ಟ್ ಲೆಟರ್ ಏನು? ಬಿ, ಬಿ ತಗೊಂಡಿದ್ದಾರೆ. ಡಿ ನೆಕ್ಸ್ಟ್ ಲೆಟರ್ ಇ, ಆರ್ ನೆಕ್ಸ್ಟ್ ಲೆಟರ್ ಯಾವ್ದಿದೆ? ಎಸ್, ಎ ನೆಕ್ಸ್ಟ್ ಲೆಟರ್ ಬಿ, ಎಸ್ ನೆಕ್ಸ್ಟ್ ಲೆಟರ್ ಟಿ. ಅಂದ್ರೆ ಪ್ರತಿ ಒಂದು ಅಕ್ಷರದ ಮುಂದಿನ ಅಕ್ಷರವನ್ನ ತಗೊಂಡಿದ್ದಾರೆ. ಸೇಮ್ ಇದೇ ರೀತಿ ಬಾಂಬೆಗೆ ನಾವು ಕೋಡ್ ಮಾಡಿದ್ರೆ ಏನಾಗುತ್ತೆ? ಬಿ ನೆಕ್ಸ್ಟ್ ಲೆಟರ್ ಯಾವ್ದಿದೆ? ಸಿ, ಓ ನೆಕ್ಸ್ಟ್ ಲೆಟರ್ ಯಾವ್ದಿದೆ? ಪಿ, ಎಂ ನೆಕ್ಸ್ಟ್ ಲೆಟರ್ ಯಾವ್ದಿದೆ? ಎನ್, ಬಿ ನೆಕ್ಸ್ಟ್ ಲೆಟರ್ ಸಿ, ಎ ನೆಕ್ಸ್ಟ್ ಲೆಟರ್ ಬಿ, ವೈ ನೆಕ್ಸ್ಟ್ ಲೆಟರ್ ಝೆಡ್, ಸಿ ಪಿ ಎನ್ ಸಿ ಬಿ ಝೆಡ್. ಆಪ್ಷನ್ ಆನ್ಸರ್ ಸಿ. Next question. Termination is coded as 1 2 3 4 5 6 7 1 5 8 6. Then what is code for motion? ಟರ್ಮಿನೇಷನ್ ಅನ್ನೋ ಒಂದು ಪದಕ್ಕೆ ಅವರೇ ಒಂದು ಸಂಕೇತವನ್ನ ಸೂಚಿಸಿದರೆ ಮೋಷನ್ ಅನ್ನ ಏನೆಂದು ಸೂಚಿಸಬಹುದು ಅಂತ ಕೇಳಿದರೆ, ಇಲ್ಲಿ ಟಿ ಗೆ 1, ಇ ಗೆ 2, ಆರ್ ಗೆ 3, ಟಿ, ಇ, ಆರ್, ಎಂ, ಐ, ಎನ್, ಎ, ಟಿ, ಐ, ಓ, ಎನ್. 1 2 3 4 5 6 7. ಇಲ್ಲಿ 8 ಆಗಿಲ್ಲ. ಟಿಗೆ ಯಾವ್ದು ಕೊಟ್ಟಿದ್ದಾರೆ? 1 ಇದೆ, ಅದೇ ಲೆಟರ್ ತಗೊಂಡಿದ್ದಾರೆ. ಐಗೆ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ? 5 ಇದೆ. ಓ 8, ಯಾಕೆಂದ್ರೆ ಆ ವರ್ಡ್ ಯಾವ್ದು ರಿಪೀಟ್ ಆಗಿಲ್ಲ. ಎನ್ ಇಲ್ಲಿ 6 ಕೊಟ್ಟಿದ್ರು, 6 ನ ತಗೊಂಡಿದ್ದಾರೆ. ಅಂದ್ರೆ ಒಂದೊಂದು ಲೆಟರ್ಗೆ ಒಂದೊಂದು ನಂಬರ್ ಅನ್ನ ಕೊಟ್ಟಿದ್ದಾರೆ. ಇದೇ ನಂಬರ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಮೋಷನ್ ಅನ್ನೋ ಒಂದು ವರ್ಡ್ಗೆ ಕೋಡ್ ಅನ್ನ ಮಾಡಬೇಕು. ಎಂಗೆ ಯಾವ್ದಿದೆ? 4, ಓಗೆ 8, ಟಿಗೆ 1, ಐಗೆ 5, ಓಗೆ ಅಗೇನ್ 8, ಎನ್ಗೆ 6. 4 8 1 5 8 6. ಆಪ್ಷನ್ ಎ. ಕ್ವಶನ್. ಮೆನ್ ಅನ್ನು LDM ಎಂದು ಬರೆಯುವುದಾದರೆ ಡಾಗ್ ಅನ್ನು ಹೇಗೆ ಬರೆಯಲಾಗಿದೆ? ಇಲ್ಲಿ ನಾವು ನೋಡಿದಾಗ ಎಂ ಏನಾಗಿದೆ? ಒಂದು ಲೆಟರ್ ಹಿಂದೆ ಎಲ್ ತಗೊಂಡಿದ್ದಾರೆ. ಇ ಒಂದು ಲೆಟರ್ ಹಿಂದೆ ಡಿ ತಗೊಂಡಿದ್ದಾರೆ. ಎನ್ ಒಂದು ಲೆಟರ್ ಹಿಂದೆ ಎಂ ತಗೊಂಡಿದ್ದಾರೆ. ಸೇಮ್ ಇದೇ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಿ ನಾವು ಡಾಗ್ ಅನ್ನೋ ಪದಕ್ಕೆ ಕೋಡ್ ಅನ್ನ ಮಾಡಬೇಕು.
ಡಿ ಪ್ರೀವಿಯಸ್ ಲೆಟರ್ ಯಾವ್ದಿರುತ್ತೆ? ಹಿಂದಿನ ಲೆಟರ್ ಸಿ. ಓ ಹಿಂದಿನ ಲೆಟರ್ ಎನ್. ಜಿ ಹಿಂದಿನ ಲೆಟರ್ ಎಫ್. ಸಿ ಎನ್ ಎಫ್. ಆಪ್ಷನ್ ಬಿ. ನೆಕ್ಸ್ಟ್, ಬ್ಯಾಟ್ ಅನ್ನು 283, ಕ್ಯಾಟ್ ಅನ್ನು 383 ಮತ್ತು ಆರ್ ಅನ್ನು 801 ಅಂತ ಬರೆಯುವುದಾದರೆ ಬೆಟರ್ ಅನ್ನು ಹೇಗೆ ಬರೆಯಲಾಗಿದೆ? ಇಲ್ಲಿ ಯಾವುದೇ ಒಂದು ಲೆಟರ್ನ ನಂಬರ್ನ ತಗೊಂಡು ಆ್ಯಡ್ ಮಾಡಿಲ್ಲ. ಮಲ್ಟಿಪ್ಲಿಕೇಶನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್ ಯಾವ ಒಂದು ಮೆಥಡ್ ಕೂಡ ಯೂಸ್ ಆಗಿಲ್ಲ. ಜಸ್ಟ್ ಅವ್ರು ಏನ್ ಮಾಡಿದ್ದಾರೆ ಕ್ವಶನ್ ಅಲ್ಲಿ, ಬಿಗೆ 2 ಅಂತ, ಎಗೆ 8, ಟಿಗೆ 3 ಅಂದ್ರೆ ಒಂದೊಂದು ಲೆಟರ್ಗೆ ಒಂದೊಂದು ನಂಬರ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಬೆಟರ್ ಅನ್ನೋ ಒಂದು ಪದ ಏನ್ ಕೊಟ್ಟಿದ್ದಾರೆ ನಾವು ಕೋಡ್ ಮಾಡೋದಕ್ಕೆ, ಇದರಲ್ಲಿರೋ ಎಲ್ಲಾ ಲೆಟರ್ಸ್ ಕೂಡ ಇಲ್ಲಿ ನಮ್ಗೆ ಸಿಗುತ್ತೆ. ಅದಕ್ಕೆ ಯಾವ ಒಂದು ನಂಬರ್ ಇದೆ ಅದನ್ನ ಜಸ್ಟ್ ಅಪ್ಲೈ ಮಾಡ್ಬೇಕು ಅಷ್ಟೇ. ಬಿ ಕೋಡ್ ಏನಿದೆ 2 ಇದೆ. ಎ ಕೋಡ್ ಏನಿದೆ ಬೆಟರ್ ಇ ಕೋಡ್ ಏನಿದೆ 1. ಟಿ ಕೋಡ್ ಏನಿದೆ 3. ಬೇಕಾದ್ರೆ ಇಲ್ಲೂ ನೋಡ್ಬೋದು ಟಿ ಇದೆ, ಇಲ್ಲೂ ಕೂಡ 3ನೇ ಇದೆ. ಎಗೈನ್ ಟಿ 3. ಇಗೆ ಕೋಡ್ ಏನಂತ ಕೊಟ್ಟಿದ್ದಾರೆ 1. ಆರ್ಗೆ 0. 2 1 3 3 1 0. ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಮದರ್ coded as ONHURF, then answer will be coded as PSI 2016 question paper problem. ಇಲ್ಲಿ ಎರಡೆರಡು ಅಕ್ಷರನ ಒಂದೊಂದು ಗುಂಪಾಗಿ ಮಾಡಿದ್ದಾರೆ. MOTHER. ಏನಾಗಿದೆ, ಎಂ ನ ಒಂದು ಫಸ್ಟ್ ಲೆಟರ್ ನ ಜಾಗಕ್ಕೆ ಸೆಕೆಂಡ್ ಲೆಟರ್ ಬಂದು ಕುತ್ಕೊಳ್ತಾ ಇದೆ. ಎಂ ನ ಜಾಗಕ್ಕೆ ಓ ಬಂದಿದೆ. ಎಂ ನ ನೆಕ್ಸ್ಟ್ ಲೆಟರ್ ಅನ್ನ ಓ ಜಾಗದಲ್ಲಿ ಕೂರಿಸಿದ್ದಾರೆ. ನೋಡ್ಬೋದು ಎಂ ನ ನೆಕ್ಸ್ಟ್ ಲೆಟರ್ ಏನಿದೆ ಎನ್ ಇದೆ. ಇಲ್ಲೂ ಅಷ್ಟೇ ಟಿ ನ ಜಾಗಕ್ಕೆ ಎಚ್ ಬಂದು ಕೂತಿದೆ. ಎಚ್ ನ ಜಾಗದಲ್ಲಿ ಟಿ ನ ನೆಕ್ಸ್ಟ್ ಲೆಟರ್ ನ ಕೂರಿಸಿದ್ದಾರೆ ಯು. ಇಲ್ಲಿ ಆರ್ ಇ ನ ಜಾಗಕ್ಕೆ ಬಂದಿದೆ. ಇ ನ ನೆಕ್ಸ್ಟ್ ಲೆಟರ್ ಎಫ್ ಅನ್ನ ಇಲ್ಲಿ ಕೂರಿಸಿದ್ದಾರೆ. ಸೇಮ್ ಒಂದು ಟ್ರಿಕ್ ಇಲ್ಲೇನಾಗಿದೆ, ಎನ್ ಮತ್ತೆ ಎ ಇದೆ. ಎನ್ ಎ ಜಾಗಕ್ಕೆ ಬರುತ್ತೆ. ಎನ್ ಎ ನ ನೆಕ್ಸ್ಟ್ ಲೆಟರ್ ಏನಿದೆ ಬಿ. ಡಬ್ಲ್ಯೂ ಎಸ್ ಜಾಗಕ್ಕೆ ಬರುತ್ತೆ. ಎಸ್ ನ ನೆಕ್ಸ್ಟ್ ಲೆಟರ್ ಯಾವ್ದಿದೆ ಟಿ. ಆರ್ ಇ ನ ಜಾಗಕ್ಕೆ ಬರುತ್ತೆ. ಇ ನ ನೆಕ್ಸ್ಟ್ ಲೆಟರ್ ಯಾವ್ದಿದೆ ಎಫ್. ಆನ್ಸರ್ NBWTRF. Eat coded as 318, chair coded as 24156, then teacher will be coded as PSI 2016 ನಲ್ಲಿ ಕೇಳಿರೋದು. ಈಟ್ ಅನ್ನ 318 ಅಂತ ಕೋಡ್ ಮಾಡಿದ್ದಾರೆ. ಚೇರ್ ಅನ್ನ 24156 ಅಂತ ಕೋಡ್ ಮಾಡಿದ್ದಾರೆ. ಅದೇ ರೀತಿ ಟೀಚರ್ ಯಾವ ರೀತಿ ಆಗುತ್ತೆ, ನಾವು ಲಾಸ್ಟ್ ಪ್ರೀವಿಯಸ್ ಏನು ಪ್ರಾಬ್ಲಮ್ ನ ನೋಡಿದ್ವಿ. ಒಂದೊಂದು ಲೆಟರ್ಗೆ ಅವರೇ ಒಂದೊಂದು ನಂಬರ್ ಅನ್ನ ಕೋಡ್ ಮಾಡಿದ್ರು. ಜಸ್ಟ್ ನಾವು ನಂಬರ್ ಅನ್ನ ತಗೊಂಡು ಈ ಟೀಚರ್ ಅನ್ನೋ ಪದಕ್ಕೆ ಹಾಕ್ಬೇಕು. ಸೇಮ್ ಒಂದು ಟ್ರಿಕ್ ಯೂಸ್ ಆಗುತ್ತೆ. ಟಿಗೆ ಯಾವ ನಂಬರ್ ಕೋಡ್ ಮಾಡಿರೋದು ಇಲ್ಲಿ ನೋಡ್ಬೋದು. ಟಿಗೆ 8, ಇಗೆ 3, ನೆಕ್ಸ್ಟ್ ಎಗೆ 1, ಸಿಗೆ 2, ಎಚ್ಗೆ 4, ಇಗೆ 3, ಆರ್ ಅನ್ನೋ ಒಂದು ಪದಕ್ಕೆ ಲೆಟರ್ಗೆ ಯಾವ್ದಿದೆ 6. 8 3 1 2 4 3 6. ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಇದು ಇನ್ನೊಂದು ರೀತಿ ಪ್ರಾಬ್ಲಮ್. ಕಾರ್ ಕೋಡೆಡ್ ಆಸ್ 22, ಬಿಗ್ ಕೋಡೆಡ್ ಆಸ್ 18, ಎನ್ ಕೋಡೆಡ್ ಆಸ್ 27. Then can will be coded as
ಕಾರ್ ಅನ್ನು 22 ಎಂದು ಸಂಕೇತಿಸಿದರೆ, ಬಿಗ್ ಅನ್ನು 18 ಎಂದು ಸಂಕೇತಿಸಿದರೆ, ಎನ್ ಅನ್ನು 27 ಎಂದು ಸಂಕೇತಿಸಿದರೆ, ಅಂದ್ರೆ ಒಂದು ಕೋಡ್ ಅನ್ನ ಮಾಡಿದ್ರೆ, ಕ್ಯಾನ್ ವಿಲ್ ಬಿ, ಕ್ಯಾನ್ ಅನ್ನ ಯಾವ ರೀತಿ ನಾವು ಕೋಡ್ ಬರಿತೀವಿ ಅಂತ ಕೇಳಿದರೆ PSI 2017. ಇಲ್ಲಿ ನಮ್ಗೆ ಕಾರ್ ಅನ್ನೋದಕ್ಕೆ 22 ಯಾವ ರೀತಿ ಬಂತು ಅಂತ ನಮ್ಗೆ ಗೊತ್ತಾಗ್ಬೇಕು. ಕಾರ್ ಸಿ ಥರ್ಡ್ ಲೆಟರ್ ಆಗಿದೆ, ಪ್ಲಸ್ ಎ ಫಸ್ಟ್ ಲೆಟರ್, ಪ್ಲಸ್ ಆರ್ 18th ಲೆಟರ್, ಟೋಟಲ್ 22. ಅದೇ ರೀತಿ ಬಿಗ್ BIG, ಬಿ ಸೆಕೆಂಡ್ ಲೆಟರ್, ಪ್ಲಸ್ ಐ 9th ಲೆಟರ್, ಪ್ಲಸ್ ಜಿ 7th ಲೆಟರ್, ಟೋಟಲ್ 18. ಎನ್ ಕೂಡ ಅದೇ ರೀತಿ ಮಾಡಿದ್ರೆ ನಾವು 27 ಬರುತ್ತೆ. ಈಗ ನಮಗೆ ಬೇಕಾಗಿರೋದು ಕ್ವಶನ್ ಅಲ್ಲಿ ಕ್ಯಾನ್, CAN, ಸಿ ಥರ್ಡ್ ಲೆಟರ್, ಎ ಫಸ್ಟ್ ಲೆಟರ್, ಎನ್ 14th ಲೆಟರ್, ಇಲ್ಲೇ ಇದೆ 14th. ಈ ರೀತಿ ಬರ್ಕೊಂಡ್ರೆ ಈಸಿ ಆಗುತ್ತೆ. ಟೋಟಲ್ 18. ಆನ್ಸರ್ ಬಿ. ನೆಕ್ಸ್ಟ್ ಕ್ವಶನ್, ಡಾಕ್ಯುಮೆಂಟ್ ಕೋಡೆಡ್ ಆಸ್ EPDVNFOU. ಡಾಕ್ಯುಮೆಂಟ್ ಅನ್ನೋ ಒಂದು ಪದವನ್ನ ಈ ಒಂದು ಪದದಿಂದ ಸಂಕೇತಿಸಿದ್ದಾರೆ. ವೆಪನ್ಸ್ ವಿಲ್ ಬಿ ಕೋಡೆಡ್ ಆಸ್, ವೆಪನ್ಸ್ ಅನ್ನ ಯಾವ ರೀತಿ ಕೋಡ್ ಮಾಡ್ತೀವಿ? PSI KSRP 2017. ಡಿ ನ ನೆಕ್ಸ್ಟ್ ಲೆಟರ್ ಯಾವ್ದಿದೆ? ಇ ತಗೊಂಡಿದ್ದಾರೆ. ಓ ನ ನೆಕ್ಸ್ಟ್ ಲೆಟರ್ ಪಿ, ಸಿ ನ ನೆಕ್ಸ್ಟ್ ಲೆಟರ್ ಡಿ, ಯು ನ ನೆಕ್ಸ್ಟ್ ಲೆಟರ್ ವಿ, ಎಂ ನ ನೆಕ್ಸ್ಟ್ ಲೆಟರ್ ಎನ್, ಇ ನ ನೆಕ್ಸ್ಟ್ ಲೆಟರ್ ಎಫ್, ಎನ್ ನ ನೆಕ್ಸ್ಟ್ ಲೆಟರ್ ಓ, ಟಿ ನ ನೆಕ್ಸ್ಟ್ ಲೆಟರ್ ಯು. ಈ ರೀತಿ ನೆಕ್ಸ್ಟ್ ಲೆಟರ್ ನ ತಗೊಂಡಿದ್ದಾರೆ. ಸೇಮ್ ಒಂದು ಟ್ರಿಕ್ ಇದಕ್ಕೂ ಕೂಡ. ಡಬ್ಲ್ಯೂ ನ ನೆಕ್ಸ್ಟ್ ಲೆಟರ್ ಯಾವ್ದಿದೆ? ಎಕ್ಸ್, ಇ ನ ನೆಕ್ಸ್ಟ್ ಲೆಟರ್ ಎಫ್, ಎ ನ ನೆಕ್ಸ್ಟ್ ಲೆಟರ್ ಬಿ, ಪಿ ನ ನೆಕ್ಸ್ಟ್ ಲೆಟರ್ ಕ್ಯೂ, ಪಿ ನ ನೆಕ್ಸ್ಟ್ ಲೆಟರ್ ಕ್ಯೂ, ಓ ನ ನೆಕ್ಸ್ಟ್ ಲೆಟರ್ ಪಿ, ಎನ್ ನ ನೆಕ್ಸ್ಟ್ ಲೆಟರ್ ಓ, ಎಸ್ ನ ನೆಕ್ಸ್ಟ್ ಲೆಟರ್ ಟಿ. ಎಕ್ಸ್, ಎಫ್, ಬಿ, ಕ್ಯೂ, ಪಿ, ಓ, ಟಿ. ಆಪ್ಷನ್ ಬಿ. PSI ಇಂಟೆಲಿಜೆನ್ಸ್ 2018 ಇಂಗ್ಲಿಷ್ ಅನ್ನು FPJPNYO ಎಂದು ಕೋಡ್ ಮಾಡಿದರೆ, ಸಂಕೇತಿಸಿದರೆ, ಕನ್ನಡ ವಿಲ್ ಬಿ ಕೋಡೆಡ್ ಆಸ್. ಇಲ್ಲೇನಾಗಿದೆ? ಈ ನೆಕ್ಸ್ಟ್ ಲೆಟರ್ ಎಫ್ ತಗೊಂಡಿದ್ದಾರೆ, ಇಲ್ಲಿ ಎನ್ ಇದೆ, ಪಿ ತಗೊಂಡಿದ್ದಾರೆ, ಅಂದ್ರೆ ಒಂದು ಅಕ್ಷರನ ಬಿಟ್ಟು ತಗೊಂಡಿದ್ದಾರೆ. ನೆಕ್ಸ್ಟ್ ಜಿ ಏನಾಗಿದೆ? ಜೆ ಆಗಿದೆ, ಅಂದ್ರೆ ಎರಡು ಅಕ್ಷರನ ಬಿಟ್ಟು ತಗೊಂಡಿದ್ದಾರೆ. ನೆಕ್ಸ್ಟ್ ಎಲ್ಲು 3 ಅಕ್ಷರನ ಬಿಟ್ಟು ಪಿ ತಗೊಂಡಿದ್ದಾರೆ. ನೆಕ್ಸ್ಟ್ ಐ 4 ಅಕ್ಷರನ ಬಿಟ್ಟು ತಗೊಂಡಿದ್ದಾರೆ. ಇದೇ ರೀತಿ ನಾವು ಕೆಗೆ ನೆಕ್ಸ್ಟ್ ಲೆಟರ್ ಯಾವ್ದಿದೆ? ಎಲ್, ಎಗೆ ಒಂದು ಅಕ್ಷರ ಬಿಟ್ಟು ನೆಕ್ಸ್ಟ್ ಸಿ, ಎನ್ಗೆ 2 ಅಕ್ಷರಗಳನ್ನ ಬಿಟ್ಟು ಕ್ಯೂ, ಎನ್ಗೆ ನೆಕ್ಸ್ಟ್ ಮತ್ತೆ 3 ಅಕ್ಷರಗಳನ್ನ ಬಿಟ್ಟು ಆರ್, ಎಗೆ 4 ಅಕ್ಷರಗಳನ್ನ ಬಿಟ್ಟು ಎಫ್, ಡಿಗೆ 5 ಅಕ್ಷರಗಳನ್ನ ಬಿಟ್ಟು ಜೆ, ಎಗೆ 6 ಲೆಟರ್ಸ್ ಅನ್ನ ಬಿಟ್ಟು ಮುಂದೆ ಎಚ್. ಎಲ್, ಸಿ, ಕ್ಯೂ, ಆರ್, ಎಫ್, ಜೆ, ಎಚ್. ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, SPANK coded as PSNAK. Throw will be coded as RSI 2018 question paper problem. ಇಲ್ಲಿ ಎರಡೆರಡು ಲೆಟರ್ ಅನ್ನ ಒಂದೊಂದು ಗುಂಪನ್ನಾಗಿ ಮಾಡಿರೋದು. ಸ್ಥಾನಗಳು ಅದಲು ಬದಲು ಆಗಿದೆ. ಅಂದ್ರೆ ಪಿ ಎಸ್ ನ ಜಾಗಕ್ಕೆ ಎಸ್ ಪಿ ನ ಜಾಗಕ್ಕೆ ಹೋಗಿದೆ. ಅದೇ ರೀತಿ ಎನ್ ಎ ನ ಜಾಗಕ್ಕೆ ಎ ಎನ್ ನ ಜಾಗಕ್ಕೆ, ಕೆ ಅದರ ಒಂದು ಸ್ಥಾನದಲ್ಲೇನೆ ಇದೆ, ಅದರ ಪ್ಲೇಸ್ ಅಲ್ಲೇ ಅದು ಕುತ್ಕೋಬಿಟ್ಟಿದೆ. ಸೇಮ್ ಅದೇ ರೀತಿ ನೋಡೋದಾದ್ರೆ TH ನ ಒಂದು ಗುಂಪು, RO ನ ಒಂದು ಗುಂಪು, W ತನ್ನ ಪ್ಲೇಸ್ ಅಲ್ಲಿ ತಾನು ಕುತ್ಕೊಂಡಿದೆ. ಎಚ್ ಏನಾಗ್ತದೆ? ಟಿ ಜಾಗಕ್ಕೆ ಬರ್ತಾ ಇದೆ. ಎಚ್,
ಟಿ, ಓ ಆರ್ ಜಾಗಕ್ಕೆ ಬರ್ತಾ ಇದೆ, ಆರ್ ಓ ಜಾಗಕ್ಕೆ ಹೋಗಿದೆ, ಡಬ್ಲ್ಯೂ ತನ್ನ ಪ್ಲೇಸ್ ಅಲ್ಲಿ ತಾನು ಕುತ್ಕೊಂಡಿದೆ. ಎಚ್ ಟಿ ಓ ಆರ್ ಡಬ್ಲ್ಯೂ.